53rd ಕ್ವಶನ್ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ ನೋಡ್ರಿ, ಫೈಂಡ್ ಹೌ ಮೆನಿ ಟರ್ಮ್ಸ್. ಓಕೆ, ಹೌ ಮೆನಿ ಟರ್ಮ್ಸ್ ಅಂದ್ರೆ ಏನು, ಎನ್ ಕಂಡಿಬೇಕು. ಓಕೆ, ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ 369 ಮಸ್ಟ್ ಬಿ ಆಡೆಡ್ ಟು ಗೆಟ್ ದ ಸಮ್ 165. ಓಕೆ, ಸಮ್ 165 ಅಂದ್ರೆ ಎಸ್ ಎನ್ ಬಂದ್ಬಿಟ್ಟು 165 ಅಂತ ಕೊಟ್ಟಿದ್ದಾರೆ. ಸೊ ಈಗ ಎ ಪಿ ಏನು 3,6,9 ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ಎ ವ್ಯಾಲ್ಯೂ ಏನಾಗುತ್ತೆ 3 ಆಗುತ್ತೆ. ಸೊ ಇದು A1, ಇದು A2, ಡಿ ಬಂದ್ಬಿಟ್ಟು A2 ಮೈನಸ್ A1. ಓಕೆ, A2 ಬಂದು 6 ಮೈನಸ್ 3. ಸೊ ಡಿ ವ್ಯಾಲ್ಯೂ ಕೂಡ 3 ಅಂತ ಗೊತ್ತಾಯ್ತು. ಓಕೆ, ಸೊ ಈಗ ನಾವು ಏನ್ ಕಂಡಿಬೇಕು, ಎಸ್ ಎನ್ ಕಂಡಿಡಬೇಕು. ಅಂದ್ರೆ ನಥಿಂಗ್ ಬಟ್ ಏನು ಎನ್ ಕಂಡಿಡಬೇಕು. ಎಸ್ ಎನ್ ಕೊಟ್ಟಿದ್ದಾರೆ. ಎಸ್ ಎನ್ ಫಾರ್ಮ್ ಏನು, ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಓಕೆ, ಈಗ ಎಸ್ ಎನ್ ಎಷ್ಟು 165 ಅಂತ ಗೊತ್ತು, ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು 2 ಇಂಟು ಎ ವ್ಯಾಲ್ಯೂ 3 ಪ್ಲಸ್ ಎನ್ ವ್ಯಾಲ್ಯೂ ಏನಿದೆ ಗೊತ್ತಿಲ್ಲ, ಡಿ ವ್ಯಾಲ್ಯೂ ಏನು 3. ಓಕೆ, ಸೊ 165 ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು 2 3 6. ಓಕೆ, 3 ಇಂಟು ಎನ್ 3n ಆಗುತ್ತೆ, ಪ್ಲಸ್ ಇಂಟು ಮೈನಸ್ ಮೈನಸ್. ಓಕೆ, 3 1 3. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ 165 ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು 6 ಅಲ್ಲಿ 3 ಹೋದ್ರೆ 3. ಓಕೆ, 3 ಪ್ಲಸ್ 3n ಆಗುತ್ತೆ. ಓಕೆನಾ, ಸೊ ಇವಾಗ ನಾವೇನ್ ಮಾಡೋಣ, ಇದು ಡಿವೈಡರ್ ಆ ಕಡೆ ಹೋದ್ರೆ ಏನಾಗುತ್ತೆ ಇಂಟು ಆಗುತ್ತೆ. 165 ಇಂಟು 2 ಇಸ್ ಈಕ್ವಲ್ ಟು n ಇಂಟು 3 ಪ್ಲಸ್ 3n ಆಗುತ್ತೆ. ಓಕೆ, ಸೊ 2 5 10, 2 6 12 ಪ್ಲಸ್ 1 13 ಆಗುತ್ತೆ. 2 6 12 ಪ್ಲಸ್ 1 13 ಆಗುತ್ತೆ. 1 ಕ್ಯಾರಿ, 2 1 2, 2 ಪ್ಲಸ್ 1 3 ಆಗುತ್ತೆ, 330 ಆಗುತ್ತೆ. ಓಕೆ, ಸೊ ಈಗ 3 ಇಂಟು ಎನ್ 3n, n ಇಂಟು 3n ಏನಾಗುತ್ತೆ 3n ಸ್ಕ್ವೇರ್ ಆಗುತ್ತೆ. ಓಕೆ, ಸೊ ಈಗ ನಾನು ಏನ್ ಬರಿತೀನಿ ಅಂತಂದ್ರೆ ಉಲ್ಟಾ ಬರಿತೀನಿ, 3n ಪ್ಲಸ್ 3n ಸ್ಕ್ವೇರ್ ಇಸ್ ಈಕ್ವಲ್ ಟು 330. ಆರ್ಡರ್ ಬರೆದ್ರೆ ಫಸ್ಟ್ n ಸ್ಕ್ವೇರ್ ಬರಿಬೇಕು, ಆಮೇಲೆ n ಬರಿಬೇಕು, ಆಮೇಲೆ ನಂಬರ್ ಪ್ಲಸ್ 330 ಕಡೆ ಬಂದ್ರೆ ಮೈನಸ್ 330 ಈಕ್ವಲ್ ಟು 0. ಓಕೆ, ಸೊ ಇವಾಗ ನೀವು ನೋಡಿದ್ರೆ ಓಕೆ ಈ ಎಲ್ಲಾ ನಂಬರ್ 3 ಟೇಬಲ್ ಅಲ್ಲಿ ಹೋಗುತ್ತೆ. ಸೊ ಅದಕ್ಕೆ ಏನ್ ಮಾಡ್ತೀನಿ, ಡಿವೈಡ್ ಬೈ 3 ಮಾಡ್ತೀನಿ. ಸೊ ಅವಾಗ ಏನಾಗುತ್ತೆ n ಸ್ಕ್ವೇರ್ ಪ್ಲಸ್ 1n ಮೈನಸ್ 110 ಬರುತ್ತೆ ಈಕ್ವಲ್ ಟು 0. ಓಕೆ, ಸೊ ಈಗ ಬಂದಿರೋದೇನು ಕ್ವಾಡ್ರಾಟಿಕ್ ಇಕ್ವೇಶನ್, ಇದನ್ನ ಸಾಲ್ವ್ ಮಾಡೋಣ. n ಸ್ಕ್ವೇರ್ ಪ್ಲಸ್ 1n ಮೈನಸ್ 110 ಈಕ್ವಲ್ ಟು 0. ಓಕೆ, ಇದನ್ನ ಯಾವ ತರ ಸಾಲ್ವ್ ಮಾಡ್ಬೇಕು ನೋಡ್ರಿ. ಇದಿಷ್ಟೇನಿದು ಪ್ರಾಡಕ್ಟ್, ಇದು ಬಂದು ಸಮ್. ಈಗ ಪ್ರಾಡಕ್ಟ್ ಏನು n ಸ್ಕ್ವೇರ್ ಇಂಟು ಮೈನಸ್ 110. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ 110 n ಸ್ಕ್ವೇರ್. ಸಮ್ ಬಂದ್ಬಿಟ್ಟು ಏನು ಪ್ಲಸ್ 1n. ಓಕೆ, ಸೊ ಈಗ ಮಿಡಲ್ ನಂಬರ್ ನ ನೀವು ಸಮ್ ಅಂತ ತಗೋಬೇಕು. ಪ್ರಾಡಕ್ಟ್ ಅಂದ್ರೆ ಫಸ್ಟ್ ನಂಬರ್ ಲಾಸ್ಟ್ ನಂಬರ್ ನ ಮಲ್ಟಿಪ್ಲೈ ಮಾಡ್ಬೇಕು. ಓಕೆ, ಸೊ ಇವಾಗ ನೀವು 2 ನಂಬರ್ ಕಂಡಿಡಬೇಕು. ಮಲ್ಟಿಪ್ಲೈ ಮಾಡಿದ್ರೆ 110, ಆಡ್ ಇಲ್ಲ ಸಬ್ಟ್ರಾಕ್ಟ್ ಮಾಡಿದ್ರೆ 1 ಬರ್ಬೇಕು. ಓಕೆ, ಸೊ ಈಗ ಇದನ್ನ ಪ್ರಾಡಕ್ಟ್ ಇರೋ ನಂಬರ್ ತಗೊಂತೀನಿ. ಓಕೆ, ಸೊ ಈಗ ನೀವು ನೋಡ್ರಿ 10 ಟೇಬಲ್ ಅಲ್ಲಿ ಹೋಗುತ್ತೆ, 10 11 110. ಈಗ ನೀವು ನೋಡಿದ್ರೆ ಓಕೆ 11 ಅಲ್ಲಿ 10 ಹೋದ್ರೆ ಏನ್ ಬರುತ್ತೆ 1 ಬರುತ್ತೆ. ಸೊ ಮಲ್ಟಿಪ್ಲೈ ಮಾಡಿದ್ರೆ 110 ಬರುತ್ತೆ. ಸೊ ಎರಡು ನಂಬರ್ ಏನು 10n 11n. ಓಕೆ, ಸೊ ಆಮೇಲೆ ಈ ಸಮ್ ಇರೋ ಸೈನ್ ನ ಇವ್ರಿಬ್ರಲ್ಲಿ ದೊಡ್ಡ ನಂಬರಿಗೆ ಕೊಡ್ಬೇಕು. ದೊಡ್ಡ ನಂಬರ್ ಯಾವ್ದು 11, ಇದು ಪ್ಲಸ್ ಅಂತ ಕೊಡ್ತೀನಿ. ಈಗ ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಮೈನಸ್ 110 ಬರ್ಬೇಕು. ಅಂದ್ರೆ ಇದು ಪ್ಲಸ್ ಇದೆ, ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಬರ್ಬೇಕಂದ್ರೆ ಇದು ಮೈನಸ್ ಆಗ್ಬೇಕು. ಓಕೆ, ಈಗ ಚೆಕ್ ಮಾಡ್ರಿ, ಪ್ಲಸ್ ಇಂಟು ಮೈನಸ್ ಮೈನಸ್ 11 ಇಂಟು 10 110, n ಇಂಟು n ಸ್ಕ್ವೇರ್. ಓಕೆ, ಸೊ ಈಗ 11 ಅಲ್ಲಿ 10 ಹೋದ್ರೆ 1. ಓಕೆ, ಸೊ ಈಗ ಏನ್ ಮಾಡ್ರಿ, ಫಸ್ಟ್ ನಂಬರ್ ಆಸ್ ಇಟ್ ಈಸ್ ಬರೀರಿ, ಆಮೇಲೆ ಮೈನಸ್ 10 ಪ್ಲಸ್ 11n. ಓಕೆ, ಇವೆರಡು ನಂಬರ್ ಬರ್ರಿ, ಆಮೇಲೆ ಲಾಸ್ಟ್ ನಂಬರ್ ಆಸ್ ಇಟ್ ಈಸ್ ಬರೀರಿ. ಓಕೆ, ಈಗ ಇವ್ರಿಬ್ರಲ್ಲಿ ಕಾಮನ್ ತೆಗಿರಿ. ಇವ್ರಿಬ್ರಲ್ಲಿ ಕಾಮನ್ ಏನು n ಮೈನಸ್ 10 ಬರಿತೀವಿ. ಓಕೆ, ಈಗ ಇವ್ರಿಬ್ರಲ್ಲಿ ಕಾಮನ್ n ಮೈನಸ್ 10 ಬಂದಿದೆ ಅಂದ್ರೆ ಇವ್ರಿಬ್ರಲ್ಲಿ ಕೂಡ ಕಂಪಲ್ಸರಿ n ಮೈನಸ್ 10 ಬರ್ಬೇಕು. ಸೊ ನಾನೇನ್ ಮಾಡ್ತೀನಿ, ಇಲ್ಲಿ ಡ್ಯಾಶ್ ಬರ್ದ್ಬಿಟ್ಟು ಏನ್ ಕಾಮನ್ ತೆಗಿಬೇಕಂತ ಆಮೇಲೆ ನೋಡೋಣ. ಫಸ್ಟ್ n ಮೈನಸ್ 10 ಬರ್ದ್ಬಿಡ್ತೀನಿ, ಯಾಕಂದ್ರೆ ಇಲ್ಲಿ n ಮೈನಸ್ 10 ಬಂದಿದೆ ಅಂದ್ರೆ ಇಲ್ಲಿ ಕೂಡ n ಮೈನಸ್ 10 ಬರ್ಲೇಬೇಕು. ಆಮೇಲೆ ಇಲ್ಲಿ ಏನ್ ಬರಿಬೇಕಂತ ನೋಡೋಣ. ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಏನ್ ಬರ್ಬೇಕು 11n ಬರ್ಬೇಕು, ಪ್ಲಸ್ 11n. ಸೊ ಇಲ್ಲಿ ಏನ್ ಬರಿತೀನಿ ಪ್ಲಸ್ 11 ಅಂತ ಬರಿತೀನಿ. ಈಗ ಚೆಕ್ ಮಾಡ್ರಿ, ಪ್ಲಸ್ 11n 11 ಇಂಟು n 11n, ಆಮೇಲೆ ಪ್ಲಸ್ ಇಂಟು ಮೈನಸ್ ಮೈನಸ್ 11 ಇಂಟು 10 110 ಆಗುತ್ತೆ. ಆಮೇಲೆ ಮತ್ತೆ
ಇವರಿಬ್ರಲ್ಲಿ ಕಾಮನ್. ಇವರಿಬ್ರಲ್ಲಿ ನೋಡಿದ್ರೆ ಇಲ್ಲಿ n-10 ಇದೆ, ಇಲ್ಲಿ n-10 ಇದೆ. ಅದನ್ನ ಕಾಮನ್ ತೆಗೆದು ಬಿಡ್ತೀನಿ. ಓಕೆ, ಸೊ ಅವಾಗ ಇಲ್ಲಿ ಏನು ಉಳಿತು? n-10 ಕಾಮನ್ ತೆಗೆದ್ರೆ ಇಲ್ಲಿ n ಉಳಿತು. ಓಕೆ, ಅದನ್ನ ಬರೀತೀನಿ. ಆಮೇಲೆ ಇಲ್ಲಿ n-10 ಕಾಮನ್ ತೆಗೆದ್ರೆ ಇಲ್ಲಿ ಏನು ಉಳಿತು? +11 ಉಳಿತು, ಈಕ್ವಲ್ ಟು 0. ಈಗ ನಿಮ್ಗೆ ಇನ್ನೊಂದು ಏನು ಗೊತ್ತಿರ್ಬೇಕಂದ್ರೆ, ಓಕೆ, ಎರಡು ನಂಬರ್ ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ 0 ಬರ್ಬೇಕಂದ್ರೆ, ಓಕೆ, ಐದರ್ ಇವನಾದ್ರೂ 0 ಇರಬೇಕು, ಇಲ್ಲ ಇವನಾದ್ರೂ 0 ಇರಬೇಕು. ಸೊ ಐದರ್ ಈ ನಂಬರ್ ಆದ್ರೂ 0 ಇರಬೇಕು, ಇಲ್ಲ ಈ ನಂಬರ್ ಆದ್ರೂ 0 ಇರಬೇಕು. ಯಾಕಂದ್ರೆ ಪ್ರಾಡಕ್ಟ್ 0 ಬರ್ಬೇಕಂದ್ರೆ ಯಾರಾದ್ರೂ 0 ಇರಬೇಕು. ಅದಕ್ಕೆ n-10 ಈಕ್ವಲ್ ಟು 0 ಆರ್ n+11 ಈಕ್ವಲ್ ಟು 0. ಈ -10 ಆ ಕಡೆ ಹೋದ್ರೆ +10, ಓಕೆ, ಆರ್ +11 ಆ ಕಡೆ ಹೋದ್ರೆ -11. ಓಕೆ, ಸೊ n ಯಾವಾಗಲೂ ನೆಗೆಟಿವ್ ಇರಲ್ಲ. ಓಕೆ, ಇಲ್ಲಿ ಬರೆದು ಬಿಡ್ತೀನಿ, ಇಲ್ಲಿ ಎರೇಸ್ ಮಾಡ್ಬಿಡ್ತೀನಿ. Since n cannot be negative, so ಇದನ್ನ ತಗೊಳಂಗಿಲ್ಲ, -11 ತಗೋಬಾರ್ದು, n is equal to 10 ಅಂತ ತಗೋಬೇಕು. ಓಕೆ, ಸೊ ಸಮ್ ಆಫ್ ಫಸ್ಟ್ 10 ಟರ್ಮ್ಸ್ ಬಂದ್ಬಿಟ್ಟು ಏನಿರುತ್ತೆ ನಿಮಗೆ 165 ಬರುತ್ತೆ. ಓಕೆ, ಸೊ n ವ್ಯಾಲ್ಯೂ ಏನು, ಹೌ ಮೆನಿ ಟರ್ಮ್ಸ್ ಅಂತ ಕೇಳಿದ್ರೆ n ವ್ಯಾಲ್ಯೂ ಏನು 10 ಟರ್ಮ್ಸ್. ಓಕೆನಾ? ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ, ನಾನೇ ನಿಮಗೆ ಕಾಲ್ ಮಾಡ್ತೀನಿ. ಆಮೇಲೆ ನಾವು ಗ್ರೂಪ್ ಯಾಕೆ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಅದರಿಂದ ಏನೇನು ಅಡ್ವಾಂಟೇಜಸ್, ಆಮೇಲೆ ನಿಮ್ ಸ್ಟಡಿಗೆ ಯಾವ ತರ ಹೆಲ್ಪ್ ಆಗುತ್ತೆ ಅದನ್ನೆಲ್ಲ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನಿಮ್ಗೆ ಇಷ್ಟ ಆದ್ರೆ ನೀವು ಈ ವಾಟ್ಸಪ್ ಗ್ರೂಪ್ ನ ಜಾಯಿನ್ ಆಗ್ರಿ, ಇಲ್ಲಾಂದ್ರೆ ನಿಮ್ ಇಷ್ಟ. ಬಟ್ ನೀವು ಮಾತ್ರ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಓಕೆ, ಸೊ ದಟ್ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಆಮೇಲೆ ನನ್ನ ಚಾನೆಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಎಲ್ಲಾ LBA ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಆ ಸೊಲ್ಯೂಷನ್ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ.